ನಾವು ಅನ್ನಂತ ಹೋರಾಟ ಮಾಡ್ತಿರಂತ ನಾಯಕರು ಶ್ರೀಯುತ ಶ್ರೀಪತಿಯವರು ಮತ್ತು ಕುಮಾರಸ್ವಾಮಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಹಿಂದೆ ಹೋರಾಟ ಮಾಡಿದಾಗ 7-2 ಒಂದು ತಿಂಗಳ ಕೆಳಗೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಏನೇನು ನಮಗೆ ಅಂಕಿ ಅಂಶಗಳು ಬೇಕು, ಏನೇನು ನಮಗೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, KPCLನಿಂದ ಉತ್ತರ ಬೇಕು ಅನ್ನೋದಕ್ಕೆ ಪ್ರಶ್ನೆಗಳನ್ನ ತುಂಬಾ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಕಳಿಸಿದ್ವಿ. ಜಿಲ್ಲಾಧಿಕಾರಿಗಳಿಗೆ ಉತ್ತರ ಕೊಟ್ಟರವರು ಅಸೆಂಬ್ಲಿ ನಡೀತಾ ಇದೆ, ಬಜೆಟ್ ನಡೀತಾ ಇದೆ, ಹಾಗಾಗಿ ಬಜೆಟ್ ಅನ್ನು ಮುಖ್ಯಮಂತ್ರಿಗಳು ಕರೆದಿರೋದಕ್ಕೋಸ್ಕರ ನಾವು ಅದಕ್ಕೆ ಹೋಗಿದ್ದೀವಿ, ಒಂದು 3-4 ದಿನ ಸಮಯ ಬೇಕು ಅನ್ನೋಂಥ ಮಾತು ನಾವು ಹೇಳಿದ್ರು. ಇವತ್ತು ಜಿಲ್ಲಾಧಿಕಾರಿಗಳು ಮತ್ತೆ ಮೀಟಿಂಗ್ ಕರೆದ್ರು, ಅಧಿಕಾರಿಗಳು ಕೂಡ ಬಂದಿದ್ರು. ಆದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬರನ್ನು ಕಳಿಸಿದ್ದಾರೆ, ಮೇಲಿನ ಅಧಿಕಾರಿಗಳು ಯಾರು ಬಂದಿಲ್ಲ. ನನ್ನ ಮೊಬೈಲ್ ತಗೊಂಡೇನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿದಾಗ ಉತ್ತರ ಕೊಡ್ಲಿಲ್ಲ. ಕೊನೆಗೆ ನನಗೆ ಅವರಿಂದನೇ ಫೋನ್ ಬಂತು, ಸ್ಪೀಕರ್ ಆನ್ ಮಾಡಿದ್ದೆ, ಅವ್ರಿಗೆ ಗೊತ್ತಿಲ್ಲ ನನ್ನ ಮೊಬೈಲು ಅಂತ. ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಉತ್ತರವನ್ನ ಕೊಡಬೇಡಿ ಅನ್ನಂತ ಮಾತು ಹೇಳಿದ್ರು. ನಾನು ಯಾರು ಮಾತಾಡ್ತಿರೋ ಅಂತ ತಕ್ಷಣ ಫೋನ್ ಇಟ್ರು. ಅಂದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಯಾರ ಒತ್ತಡಕ್ಕೆ ಮಣಿದು ಇವತ್ತು ಕೆಲಸ ಮಾಡ್ತಿರೋ ನಮ್ಗಂತೂ ಗೊತ್ತಿಲ್ಲ. ಈ ಎಲ್ಲ ಅಂಶಗಳನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳ ಹತ್ರ ಕರೆದಿರೋಂಥ ಸಭೆ, ಅದೇ ರೀತಿ ಅಧಿಕಾರಿಗಳು ಬಂದಂತ ಉತ್ತರ, ಇದಷ್ಟನ್ನು ಕೂಡ ನಾವು ಕೋರ್ಟಿಗೂ ಕೂಡ ನಾವು ಕೊಡೋರಿದ್ದೇವೆ. KPCL ಅಧಿಕಾರಿಗಳು ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋಂಥ ಅಂಶವನ್ನ ಕೋರ್ಟಿಗೆ ಕೊಟ್ಟು, ಕೋರ್ಟ್ ಮುಖಾಂತರನೇ ನಾವು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಂತ ವ್ಯವಸ್ಥೆಗಳು ಮಾಡಿಸ್ಬೇಕಾಗುತ್ತೆ ಅನ್ನೋಂಥ ಮಾತನ್ನ ಚೀಮಾರಿಗಾಗಲೇ ಹಾಕಿದ್ದಾರೆ. ಮೊನ್ನೆನೆ 10/6 ಯಾವ ಡೇಟು 10/3/26 ಈಗ ಡೇಟ್ ಕೊಟ್ಟಿದಾರ. 10/6 ಕೊಟ್ಟಿದ್ದಾರೆ. 10/3 ಒಂದು ಇದು ಕೊಟ್ಟಿದ್ದಾರೆ. 10/3 ಹಿಯರಿಂಗ್ ಆಗಿದೆ. ಈಗ 10/6 ಮತ್ತೆ ಹಿಯರಿಂಗ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಅಡ್ವೊಕೇಟ್ ಮುಖಾಂತರ ಇವ್ರು ಯಾವ ರೀತಿ ನಮಗೆ ಅನ್ಯಾಯ ಮಾಡ್ತಿದ್ದಾರೆ, ಮೋಸ ಮಾಡ್ತಾರೆ, ಉತ್ತರ ಕೊಟ್ಟಿಲ್ಲ, ಅದು ಕೂಡ ಏನು ಉತ್ತರವನ್ನು ಕೊಡಬೇಡಿ ಅನ್ನೋಂಥ ಅಂಶವನ್ನ ಅವರು ಅಧಿಕಾರಿಗಳು ಹೇಳಿದ್ದಾರೆ. ಎಲ್ಲ ಅಂಶವನ್ನು ಕೂಡ ನಾವು ಕೋರ್ಟ್ ಮುಂದೆ ತರ್ತೇವೆ. ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಕೇಂದ್ರ ಸರ್ಕಾರದಲ್ಲಿ ಇದು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತಾ ಇರೋಂಥ ಸಂದರ್ಭಕ್ಕೆ ನಾವು ಈಗಾಗಲೇ ಪರಿಸರಕ್ಕೆ ನಾವು ಮತ್ತು ರಾಷ್ಟ್ರಭಕ್ತ ಬಳಗ ನಾವು ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು 4 ದಿನದಲ್ಲಿ ಮತ್ತೆ ನಾವು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಮುಂದಿನ ಹೋರಾಟ ಏನ್ ಮಾಡಬೇಕು ಅನ್ನಂತ ತೀರ್ಮಾನವನ್ನು ತಗೋತೀವಿ. ಮುಂದಿನ ಹೋರಾಟವನ್ನ ಆದಷ್ಟು ಬೇಗ ನಾವು ಹೇಳಿದ್ದೇವೆ. ಇವತ್ತು ಹೇಳೋದು ನೋಡಿದ್ರೆ ಹಿರಿಯ ಅಧಿಕಾರಿಗಳು ಉತ್ತರ ಕೊಡೋದಕ್ಕೆ ಡಾಡ್ಜ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ನಾವು ಅವ್ರಿಗೆ ಕೇಳಿದ್ವಿ, ನೀವು ಇಷ್ಟು ಪ್ರಶ್ನೆಗಳಿಗೆ ಸರಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಉತ್ತರ ಕೊಟ್ರೆ ಆಗೋದಿಲ್ಲ, ಪ್ರತಿ ಪ್ರಶ್ನೆಗೂ ಸೂಕ್ತವಾದಂತ ಉತ್ತರವನ್ನ ಬೇರೆ ಬೇರೆಯಾಗಿ ನೀವು ಕೊಡಬೇಕು, ರೈಟಿಂಗ್ ನಲ್ಲಿ ಇರ್ಬೇಕು, ಅಂಡರ್ ಯುವರ್ ಸಿಗ್ನೇಚರ್ ಅಂತ ಕೇಳಿದ್ವಿ. ಆದ್ರೆ ಇವತ್ತು ಅವರೇ ಹೇಳ್ತಾರೆ, ಮೇಲಧಿಕಾರಿಗಳಿಂದ ನಮಗೇನು ಬಂದಿಲ್ಲ, ನಾವು ಇವತ್ತು ಸಂಜೆ ತಿರ್ಗಾ ಫೋನ್ ಮಾಡಿ ಡೇಟ್ ಅಲ್ಲ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ತಿಳಿಸ್ತೀವಿ ನಿಮ್ಗೆ ಅಂತ ಹೇಳಿದ್ದಾರೆ. ಹಾಗೆ ನೋಡ್ತು ಅಂದ್ರೆ ಫೋನಲ್ಲಿ ಏನು ಹೇಳಿದ್ರು, ಮಾಹಿತಿಯನ್ನ ಏನು ಯಾರಿಗೂ ಹಂಚ್ಕೋಬೇಡಿ ಅನ್ನೋದನ್ನ, ಮಾಹಿತಿಯನ್ನ ಯಾರಿಗೂ ಹಂಚ್ಕೋಬೇಡಿ, ಅವರು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಾಹಿತಿಯನ್ನ ಯಾರ ಜೊತೆಗೂ ಹಂಚ್ಕೋಬೇಡಿ ಅಂತ ಹೇಳಿದ್ದು ನಮ್ಗೆಲ್ಲ ಸ್ಪಷ್ಟವಾಗಿ ಕೇಳಿಸ್ತು. ಸೊ ಅದನ್ನ ನೋಡ್ತು ಅಂದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅವ್ರಿಗೆ ತಯಾರಾಗಿಲ್ಲ, ಸುಮ್ನೆ ಡಾಡ್ಜ್ ಮಾಡ್ತಾ ಇದಾರೆ ಅಷ್ಟೇನೆ. ಇವತ್ತು ನಾಳೆ ನಾಡಿದ್ದು 15 ದಿನ ಅಂತ ಹೇಳಿ ಇದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅವ್ರ ಹತ್ರ ಸೂಕ್ತವಾದ ಉತ್ತರ ಇಲ್ಲ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. 6 ಜನ ಬಂದು ಅವರವರ ಅಹವಾಲುಗಳನ್ನು ಕೊಟ್ಟರು. ನಾವು ಕೂಡ ರೈಟಿಂಗ್ ನಲ್ಲಿ ಅವ್ರಿಗೆ ಕೊಟ್ಟಿದ್ವಿ. ಆವಾಗಿನ ಇಲ್ಲಿ DC ಆಗಿದ್ದಂತ ಗುರುದತ್ ಹೆಗ್ಡೆ ಅವರು ಅವತ್ತಿನ ಚೇರ್ಮನ್ ಆಗಿದ್ರು ಅಲ್ಲಿ ಆ ಸಭೆಗೆ. ಅವರು ಹೇಳಿದ್ರು, ಈ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ನಾವು ರೈಟಿಂಗ್ ನಲ್ಲಿ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಾಗಿ ಸುಮಾರು 2 ತಿಂಗಳು 3 ತಿಂಗಳು 4 ತಿಂಗಳು ಆಯ್ತು. ಉತ್ತರ ನಾವು ನೋಡ್ತಾನೆ ಇದೀವಿ ಬರುತ್ತೆ ಅನ್ನೋಂತ, ಅದೆಲ್ಲೂ ಕಾಣಿಸ್ತಾನೆ ಇಲ್ಲ ಉತ್ತರ. ಅಂದ್ರೆ ಕೇವಲ ನಾಮಕಾವಾಸ್ತೆಗಾಗಿ ಈ ಒಂದು ಪಬ್ಲಿಕ್ ಕನ್ಸಲ್ಟೇಷನ್ ಅನ್ನೋದನ್ನ ಇವ್ರು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ತಜ್ಞರ ಅಧಿಕಾರಿಗಳ ಕಚೇರಿನಲ್ಲಿ KPCL ಅಧಿಕಾರಿಗಳೊಂದಿಗೆ ಒಂದು
ಮೀಟಿಂಗಿಗೆ ಬಂದಿದ್ದೀವಿ. ಮುಖ್ಯವಾಗಿ ನಾವು 7/2/26 ಒಂದು ಪ್ರಶ್ನೆ 32 ಪ್ರಶ್ನೆಗಳನ್ನು ನಾವು KPCLನವರಿಗೆ ಕೇಳಿದ್ವಿ. ನಾವು ಬರವಣಿಗೆಯಲ್ಲಿ ಕೊಟ್ಟಿದ್ವಿ. ಅದಕ್ಕೆ ನಮಗೆ ಬರವಣಿಗೆಯಲ್ಲಿ ವಿತ್ ಸಿಗ್ನೇಚರ್ ನಮಗೆ ಉತ್ತರಗಳನ್ನು ಕೊಡಬೇಕು ಈ ಪ್ರಶ್ನೆಗಳಿಗೆ ಅಂತ. ಯಾಕೆಂದರೆ ನಮ್ಮ ಆತಂಕಗಳನ್ನು ಆ ಪ್ರಶ್ನೆಗಳಲ್ಲಿ ನಾವು ಹಾಕಿದ್ವಿ. ನಮ್ಮ ಮುಂದಿನ ದಕ್ಷಿಣ ಭಾರತದ ನೀರಿನ ಪರಿಸ್ಥಿತಿ ಏನಾಗುತ್ತೆ, ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ, ಈ ಯೋಜನೆಗಳ ಕುರಿತು ಸುಮಾರು ವಿಷಯಗಳಿದೆ. ಬರೀ ವಿದ್ಯುತ್ ಮಾತ್ರ ಅಲ್ಲ, ಅದರಲ್ಲಿ ನೀರಿನ ವಿಷಯ ಇದೆ, ಭೂಗರ್ಭದ ಕುಸಿತ ವಿಷಯ ಇದೆ. ಈ ಥರದ ಹಲವಾರು ಪ್ರಶ್ನೆಗಳನ್ನು ನಾವು ಕೇಳಿದ್ವಿ. ಅದಕ್ಕೆ ಅವರು ನಮಗೆ ಲಿಖಿತವಾಗಿ ಉತ್ತರವನ್ನು ಕೊಡ್ತೀವಿ ಅಂತ ಹಲವಾರು ದಿನಗಳಿಂದ ಹೇಳ್ತಾ ಇದ್ರು. ಇವತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಅನ್ನೋ ಭರವಸೆಯೊಂದಿಗೆ ನಾವೆಲ್ಲ ಬಂದಿದ್ವಿ. ಆದರೆ ಅವ್ರು ಹೇಳೋರ ಪ್ರಕಾರ ಇದಕ್ಕೆ ಯಾವುದೇ ಉತ್ತರಗಳು ಇನ್ನೂ ನಮಗೆ ಸಿಕ್ಕಿಲ್ಲ. ನಾವು ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವಾಗ ಕೊಡಬಹುದು ಅನ್ನೋದನ್ನು ಹೇಳ್ತೀವಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಇದು ಇವತ್ತಿನ ಒಂದು ಏನು ಸಭೆ ಇದೆ ಅದು ನಿರಾಶಾದಾಯಕವಾಗಿದೆ ಅನ್ನೋದು ನಮಗೆ ಅನಿಸುತ್ತೆ. ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ಅದು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ನ್ಮೆಂಟ್ ಕೆಳಗಡೆ ಇರುವಂಥ ಒಂದು ಬಹಳ ಪ್ರಮುಖವಾದ ಒಂದು ಮಂಡಳಿ. ಅದರಲ್ಲಿ ಈ ಶರಾವತಿ ಕೊಳ್ಳದ ಯೋಜನೆ ಕುರಿತು ಚರ್ಚೆ ಆದಾಗ ಕೆಲವರು ತಜ್ಞರು, ಆ ಮಂಡಳಿಯಲ್ಲಿ ಇರುವಂಥ ಸದಸ್ಯರು ಕೆಲವರು ಇದನ್ನ ಜಾಗಕ್ಕೆ ಸ್ಥಳ ಪರಿಶೀಲನೆ ಮಾಡ್ದಲೇ ನಾವು ಯಾವುದೇ ರೀತಿ ಅನುಮತಿಯನ್ನು ಕೊಡಬಾರದು ಅನ್ನೋ ಮಾತು ಹೇಳಿದ್ರಿಂದ ವನ್ಯಜೀವಿ ಮಂಡಳಿಯವರು ಒಂದು ತಜ್ಞರ ಒಂದು ಸಮಿತಿಯನ್ನು ಮಾಡಿ ಅವರಿಗೆ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಲಿಕ್ಕೆ ಹೇಳಿತು. ಆ ತಜ್ಞರು ಶಿವಮೊಗ್ಗಕ್ಕೆ ಬಂದಾಗ ನಾವು ಅವ್ರನ್ನ ಇಲ್ಲಿ ವಿಮಾನ ನಿಲ್ದಾಣದಲ್ಲೂ ಸಹ ಮನವಿ ಕೊಟ್ಟಿದ್ವಿ, ಮತ್ತೆ ಸಾಗರದಲ್ಲೂ ಸಹ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ ಸುಮಾರು 2 ಗಂಟೆಗಳ ಕಾಲ ನಮ್ಮ ಜೊತೆ ಚರ್ಚೆ ಮಾಡಿ ನಮಗೆ ಗೊತ್ತಿರೋ ಮಾಹಿತಿನೆಲ್ಲ ಅವರು ತಗೊಂಡಿದ್ರು. ಹಾಗೇನೆ ಅದರ ನಂತರ 2 ದಿನ ಸಾಗರ ಸುತ್ತಮುತ್ತ ಅವರು ಓಡಾಡಿ ಕಣಿವೆಯಲ್ಲೆಲ್ಲ ಸಂಚಾರ ಮಾಡಿ ನಂತರ ಅವರು ತಜ್ಞರು ಕೇಂದ್ರ ವನ್ಯಜೀವಿ ಮಂಡಳಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು DPR ತಗೊಂಡು ಅದನ್ನ ಮಾಹಿತಿ ಹಕ್ಕಿನ ಪ್ರಕಾರ ಆ ವರದಿಯನ್ನು ತಗೊಂಡಿದ್ದಾರೆ. ಅದರ ಪ್ರಕಾರ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಇಂತಹ ಒಂದು ಅಮೂಲ್ಯವಾದ ಶರಾವತಿ ಕಣಿವೆಯ ನೈಸರ್ಗಿಕ ಸಂಪತ್ತು ಹಾಳು ಮಾಡುವಂತಹ ಈ ಯೋಜನೆ ಇಲ್ಲಿ ಬರಲೇಬಾರದು ಅಂತ ತಜ್ಞರ ತಂಡ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖವನ್ನು ಮಾಡಿದೆ. ಇದು ಬಹುಶಃ ಹಿಂದೆ ಡೆಪ್ಯೂಟಿ ಜನರಲ್ ಆಫ್ ಫಾರೆಸ್ಟ್ ಪ್ರಣೀತಾ ಕೌಲ್ ಏನಿದ್ ಹೇಳಿದ್ರಲ್ಲ ಅದೇ ಮಾತುಗಳನ್ನ ಇಲ್ಲಿ ಹೇಳುತ್ತೆ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಹ ಅವ್ರು ಹೇಳ್ಬಿಟ್ಟು ಇಂಥ ಅಮೂಲ್ಯ ಸಂಪತ್ತು, ನೀರು ಎಲ್ಲದಕ್ಕೂ ಆಧಾರವಾಗಿರುವಂತಹ ಈ ಶರಾವತಿ ಕಣಿವೆನಲ್ಲಿ ಯಾವುದೇ ಹೊಸ ಯೋಜನೆ ಬರಬಾರದು ಅನ್ನೋದನ್ನ ಸ್ಪಷ್ಟವಾಗಿ ಅವರು ಕೇಂದ್ರ ವನ್ಯಜೀವಿ ಮಂಡಳಿಗೆ ಕೊಟ್ಟಿದ್ದಾರೆ. ಅದನ್ನ ವನ್ಯಜೀವಿ ಮಂಡಳಿಯವರು ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಅನುಮೋದನೆ ಮಾಡಿ ಅದನ್ನ ಮತ್ತೆ ಅರಣ್ಯ ಸಚಿವಾಲಯಕ್ಕೆ ಕಳಿಸ್ಬೇಕು. ಅದು ಇನ್ನು ಆಗ್ತಾ ಇರುವಂತ ಕೆಲಸ. ಇದು ಸಹ ನಮ್ಮ ಏನು ಹೋರಾಟ ಈಗ ಈ ಯೋಜನೆ ಪ್ರಾರಂಭ ಆದಾಗಿಂದ ಮಾಡ್ಕೊಂಡು ಬಂದಿದೀವಲ್ಲ, ಈ ವರದಿ ಅದಕ್ಕೆ ಪೂರಕವಾಗೇ ಇದೆ. ನಾವು ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ವಿದ್ಯುತ್ ನಮಗೆ ಹೌದು ಬೇಕು, ಅದು ಸ್ಟೋರೇಜು ಬೇಕು, ಆದರೆ ಅದಕ್ಕೆ ಬಹಳ ಕಡಿಮೆ ವೆಚ್ಚದ ಪರ್ಯಾಯವಾದ ಮಾರ್ಗಗಳಿದೆ. ಅದನ್ನ ಪ್ರಪಂಚದಾದ್ಯಂತ ನಮ್ಮ ದೇಶದಲ್ಲೂ ನಮ್ಮ ರಾಜ್ಯದಲ್ಲೂ ಈಗ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ನಮ್ಮ ನೀರಿನ ಸ್ಟೋರೇಜ್ ಆದಂತ ಪಶ್ಚಿಮ ಘಟ್ಟಕ್ಕೆ ಕೈ ಹಾಕಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಇಡೀ ದಕ್ಷಿಣ ಭಾರತ ಬೆಂಗಾಡೋದಾಗದಲ್ಲಿ ಯಾವ ಅನುಮಾನಗಳಿಲ್ಲ ಅಂತ ನಾವು ಸಾಕಷ್ಟು ವರದಿಗಳನ್ನ, ತಜ್ಞರ ವರದಿಗಳನ್ನ ಉಲ್ಲೇಖಿಸಿ ನಾವು ಈ ಮಾತುಗಳನ್ನ ಹೇಳ್ತಾ ಬಂದಿದ್ದೀವಿ. ಆದರೆ ಸರ್ಕಾರಕ್ಕೆ ಅದು ಇನ್ನೂ ಆ ಮನಸ್ಸು, ಅದು ಅವ್ರ ಕಿವಿಗೆ ಇದು ಬಿದ್ದಿಲ್ವಾ ಅಥವಾ ಬಿದ್ದರೂ ಸಹ ಅದು ಕುರುಡಾಗಿದ್ದಾರೋ ಅಥವಾ ಕೆಪ್ಪಾಗಿದ್ದಾರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಮುಂದುವರಿತಾ ಇದ್ದಾರೆ. ಆದರೆ ಖಂಡಿತವಾಗಿ ಈಗ ತಜ್ಞರ ವರದಿಗಳೆಲ್ಲ ಬೆರಳು ಮಾಡಿ ತೋರಿಸ್ತಾ ಇದೆ, ಈ ಯೋಜನೆ ಕಾರ್ಯಸಾಧು ಅಲ್ಲ, ಇದರಿಂದ ವಿನಾಶ ಆಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ. ಸಾರ್ವಜನಿಕ ಅಹವಾಲು ಸಭೆಯನ್ನ ಮಾಡಿದ್ರು.